ಆತ್ಮೀಯರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ದೂರು ಸಲ್ಲಿಸುವ ವಿಧಾನದ ಬಗ್ಗೆ ಒಂದು ನಿಮಿಷದಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ತುಂಬ ಜನ ಆಯೋಗಕ್ಕೆ ದೂರು ಕೊಡೋ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಂಡಿದ್ದಾರೆ, ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ, ಸುಮ್ಮನೆ ಒಂದು 2 ಲೈನ್ ಮೆಸೇಜ್ ಹಾಕಿ ದಯವಿಟ್ಟು ಇದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಆಯೋಗಕ್ಕೆ ದೂರು ಸಲ್ಲಿಸುವುದಕ್ಕೆ ನಿರ್ದಿಷ್ಟ ವಿಧಾನಗಳಿದೆ. ಒಂದು ನಿಮಿಷದಲ್ಲಿ ಅದನ್ನು ಪರಿಚಯಿಸ್ತೇನೆ. ನೋಡಿ, ತಮ್ಮ ದೂರಿಗೆ ಸಂಬಂಧಿಸಿದಂತೆ ಯಾವುದೇ ಇಲಾಖೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಂಥ ಪ್ರಕರಣದಲ್ಲಿ ತಮಗೆ ಸಮಸ್ಯೆ ಆಗಿದ್ದರೆ ದೂರುದಾರರು ಅಥವಾ ಸಂತ್ರಸ್ತರು ಅಥವಾ ಸಾಮಾಜಿಕ ಕಳಕಳಿ ಉಳ್ಳವರು, ಹೋರಾಟಗಾರರು, ಸಂಘ ಸಂಸ್ಥೆಗಳು, ಯಾವುದೇ ವ್ಯಕ್ತಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ದೂರನ್ನು ದಾಖಲಿಸ್ಬೋದು. ಮೊದಲ ಹಂತ, ನೀವು ಯಾವ ಇಲಾಖೆ ವ್ಯಾಪ್ತಿಗೆ ಅದು ಬರುತ್ತೆ ಅವರಿಗೆ ಒಂದು ಲಿಖಿತ ಅರ್ಜಿಯನ್ನು ಕೊಟ್ಟು ಅದರ ಒಂದು ನಕಲು ಪ್ರತಿಯನ್ನು ಇಟ್ಕೊಳ್ಳುವಂಥದ್ದು ಮೊದಲ ಹಂತ. ಯಾಕೆಂದರೆ ಫಸ್ಟು ಸಂಬಂಧಪಟ್ಟಂಥ ಒಂದು ಕಾಂಪಿಟೆಂಟ್ ಅಥಾರಿಟಿ ಮುಂದೆ ಹೋಗುವಂಥದ್ದು ಭಾಳ ಇಂಪಾರ್ಟೆಂಟು, ನೇರವಾಗಿ ಆಯೋಗಕ್ಕೆ ಬರೋಕ್ಕೆ ಮುಂಚೆ. ಅದಾದ ಕನಿಷ್ಠ 8-10 ದಿನಗಳ ನಂತರ ತಾವು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನು ಸಂಪರ್ಕಿಸ್ಬೋದು. ನಾನಿಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಒಂದು ವಿಳಾಸ ಮತ್ತು ಫೋನ್ ನಂಬರ್ನ ಕೊಟ್ಟಿದ್ದೀನಿ. ಇದ್ರ ಜೊತೆಯಲ್ಲಿ ಲಿಖಿತವಾಗಿ ನಿಮ್ಮ ದೂರನ್ನು ಬರೀಬೇಕು. ನೀವು ಈ ಹಿಂದೆ ಬೇರೆ ಯಾರಿಗಾದರೂ ಅರ್ಜಿ ಕೊಟ್ಟಿದ್ದರೆ ಅದನ್ನು ಕೂಡ ಇಲ್ಲಿ ದಾಖಲಿಸಬೇಕು. ಮತ್ತು ಸಂಪೂರ್ಣ ವಿವರ ಮತ್ತು ಯಾರ ಮೇಲೆ ದೂರು ಕೊಡ್ತಿದ್ರೆ ಅವರ ಪೋಸ್ಟಲ್ ಅಡ್ರೆಸ್ಸು ಹಾಗೂ ನಿಮ್ಮ ಪೋಸ್ಟಲ್ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರು ಹಾಗೆ ಇಮೇಲ್ ಐ ಡಿ ಇಷ್ಟೆಲ್ಲ ಕೊಟ್ಟು ಕೆಳಗಡೆ ಸಹಿ ಮಾಡಿದಂಥ ಒಂದು ಅರ್ಜಿಯನ್ನು ನೀವು ಕಳಿಸ್ಬೇಕಾಗತ್ತೆ. ಅರ್ಜಿ ಕಳಿಸೋದಕ್ಕೆ 2 ರೀತಿಯಾದಂಥ ವಿಧಾನ ಇದೆ. ಒಂದನೇದು, ನೀವು ಪೋಸ್ಟ್ ಮಾಡ್ಬೋದು, ಪೋಸ್ಟಲ್ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದೀನಿ. 2ನೇದು, ಇಮೇಲ್ ಕೂಡ ಮಾಡ್ಬೋದು. KSCPCR@gmail.com ಆಯೋಗದ ಇಮೇಲ್ ಐ ಡಿ. ಇದಕ್ಕೆ ಇಮೇಲ್ ಮಾಡಿ ಮತ್ತು ಅಲ್ಲಿ ನಂಬರ್ ಇದೆ, ನಮ್ಮ ಕಾನೂನು ಕೋಶದವರೊಟ್ಟಿಗೆ ನೀವು ಕಾರ್ಯ ಕೂಡ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಸದಸ್ಯರಿಗೆ, ಅಧ್ಯಕ್ಷರಿಗೆ ಕೇವಲ 2 ಲೈನ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು ಸರಿಯಾದ ವಿಧಾನ ಅಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಯಾರೇ ದೂರು ಕೊಡಬೇಕು ಅಂತಿದ್ದರೆ ಅವರಿಗೆ ಮಾಹಿತಿಯನ್ನು ಕೊಡಿ ಮತ್ತು ಇದನ್ನು ಹಂಚಿಕೊಳ್ಳಿ. ಈ ವಿಡಿಯೋವನ್ನು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳನ್ನು ಸಮರ್ಥವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಹಭಾಗಿತ್ವ ವಹಿಸೋದು ಭಾಳ ಇಂಪಾರ್ಟೆಂಟು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ನಿಮ್ಮ ದೂರುಗಳನ್ನು ಈ ವಿಧಾನದಲ್ಲಿ ಕಳಿಸಿದ್ರೆ ಸಮಯೋಚಿತವಾಗಿ ಅದನ್ನು ಪರಿಹಾರ ಮಾಡುವಂಥದ್ದಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪ್ರಯತ್ನ ಮಾಡುತ್ತೆ. ಮಾಹಿತಿಗಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಶೇರ್ ಮಾಡಿ. ಧನ್ಯವಾದ.